ಕ್ಯೂರಿಯಾಸಿಟಿಗೆ ಏನು ಅಂತ ಹೇಳಿದ್ರೆ RSS ಹೆಗಲ ಮೇಲೆ ಬಂದೂಕನ್ನ ಇಟ್ಟು ಮುಸ್ಲಿಂ ಬಾಂಧವರ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನ ನಡೀತಾ ಇದೆ. ಹೇಗೆ ಇದು ಯಾಕೆ ನಿಮ್ಗೆ ಈ ಆಲೋಚನೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅಲ್ಲ RSS ಅನ್ನ ಯಾಕೆ ನೋಡುವ ಕಣ್ಣು ಯಾಕೆ ನೋಡುವ ಕಣ್ಣು ವಿಚಾರನೇ ಇಲ್ಲ ಯಾಕೆ ಈ ರೀತಿ RSS ನಲ್ಲಿ ಅಲ್ಲ, ನಾನೀಗಾಗ್ಲೇ ಹೇಳ್ತಾ ಇದ್ದೇನೆ, RSS ನ ಶಿಕ್ಷಣ ಏನು ಅಂತ ನೀವು ಈಗಾಗಲೇ ಬಹಳ ಸಲ ಕೇಳ್ತಾ ಇದ್ದೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಏನ್ ಕಳ್ಸಿಕೊಡ್ಬೋದು ಅಂತ ಹೇಳ್ತಾ ಇದ್ದೀರಿ. ಅದರಿಂದ ಏನಾದ್ರು ದೇಶದ್ರೋಹದ ಪಾಠವನ್ನು ಹೇಳ್ಕೊಡ್ತಾರ ಅಂತ ಕೇಳ್ತಾ ಇದ್ದೀರಿ. ನಾನು ಹೇಳೋದು RSS ಏನ್ ಹೇಳ್ಕೊಡ್ತದೆ ಅಂದ್ರೆ, RSS ಹೇಳ್ಕೊಡೋದು 5 ವಿಚಾರಗಳನ್ನ. ಒಂದು, ರಾಷ್ಟ್ರ ನಿಷ್ಠೆಯನ್ನ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಯಾರೆಲ್ಲ ಸಂಘದ ಶಿಕ್ಷಣಕ್ಕೆ ಹೋಗ್ತಾರೋ, ಶಾಖೆಗೆ ಹೋಗ್ತಾರೋ, ಸಾಂಘಿಕಕ್ಕೆ ಹೋಗ್ತಾರೋ, ಪ್ರಥಮ ವರ್ಷ ಶಿಕ್ಷಣಕ್ಕೆ ಹೋಗ್ತಾರೋ, ಎಲ್ಲಿಗಾದ್ರೂ ಹೋಗ್ಬೋದು. ಅವರಿಗೆ ಮೊದಲ ಪಾಠ ಇರೋದು ರಾಷ್ಟ್ರ ನಿಷ್ಠೆ. ಈ ದೇಶ ಮಾತೃಭೂಮಿಗೋಸ್ಕರ ನಿನ್ನ ಸಮರ್ಪಣಾ ಭಾವ ಇರಬೇಕು. ನೀ ಯಾವ ರೀತಿ ಸಮರ್ಪಣೆ ಮಾಡ್ತೀಯೋ ಅದು ನಿನಗೆ ಬಿಟ್ಟದ್ದು. ಆದ್ರೆ ಈ ದೇಶದ ಬಗ್ಗೆ ನಿಷ್ಠೆ ಇರಬೇಕು ಅಂತ. ನೀನು ಮಾರ್ಗದರ್ಶಕ ಶಕ್ತಿಯಾಗಿ ಹೊರಬೇಕು. ನೀನು ಈ ದೇಶದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಬೇರೆಯವರು ನಿನ್ನ ಮಾರ್ಗದರ್ಶನ ಪಡ್ಕೊಳ್ಳುವ ರೀತಿಯಲ್ಲಿ ನೀನು ಒಬ್ಬ ವ್ಯಕ್ತಿಯ ನಿರ್ಮಾಣ ಆಗಿ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಂಡು ಬದುಕಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ಕೊಡ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇನ್ನೊಂದು ಹೇಳ್ಕೊಡ್ತದೆ, ತ್ಯಾಗ ಮತ್ತು ಬದ್ಧತೆ. ತ್ಯಾಗ ಅಂದ್ರೆ, ನೀವು ಸ್ವಯಂ ಸೇವಕರನ್ನು ನೋಡಿ, ಯಾರೆಲ್ಲ ಗೋಲ್ಡ್ ಮೆಡಲಿಸ್ಟು, ನೀವು ಅಲ್ಲಿರುವಂತ ಜ್ಯೇಷ್ಠ ಪ್ರಚಾರಕರುಗಳನ್ನ ಅವರ ಜೀವನದ ಹಿನ್ನೆಲೆಯನ್ನ ಕೆದಕಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವರೆಲ್ಲ ಅವರು ಒಂಥರ ಸೇನೆನೆ, ಸಮರ್ಪಿತ ಭಾವದಿಂದ ಹೇಗೆ ಸೈನಿಕರು ದೇಶವನ್ನ ಕಾಯ್ಲಿಕ್ಕೆ ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ನಿಂತ್ಕೋತಾರೋ, ಹಾಗೆಯೇ ಸ್ವಯಂ ಸೇವಕರು, ನಮ್ಮ ಪ್ರಚಾರಕರು ತಮ್ಮ ಜೀವನವನ್ನ ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿಕೊಂಡು ತಮ್ಮ ಮನೆಯನ್ನ ಬಿಟ್ಟು, ತಮ್ಮ ಎಲ್ಲವನ್ನು ಬಿಟ್ಟು, ಅಂದ್ರೆ ಅವರ ಆಸೆ ಆಕಾಂಕ್ಷೆಗಳನ್ನ ಎಲ್ಲವನ್ನು ಬಿಟ್ಟು ಅವ್ರಿಗೊಂದು ಸೈನಿಕರ ತರ ಈ ಭಾರತವನ್ನ ಬೌದ್ಧಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಒಂದು ಶ್ರೇಷ್ಠ ಯುವ ಪೀಳಿಗೆಯನ್ನ ಕೊಡಬೇಕು, ವ್ಯಕ್ತಿ ನಿರ್ಮಾಣ ಮಾಡಬೇಕು ಅಂತ ಅವರು ಕೂಡ ತೊರೆಯುತ್ತಾ, ಆಮೇಲೆ ಬದ್ಧತೆಯನ್ನು ಇಟ್ಕೋಬೇಕು. ಯಾವ ಬದ್ಧತೆಯನ್ನ? ಸಮಾಜ ಸೇವೆಯ ಬದ್ಧತೆಯನ್ನ, ವ್ಯಕ್ತಿ ನಿರ್ಮಾಣದ ಬದ್ಧತೆಯನ್ನ, ಆ ಮೂಲಕ ರಾಷ್ಟ್ರ ಸೇವೆಯ ಬದ್ಧತೆಯನ್ನ ಪ್ರತಿಯೊಬ್ಬ ಸ್ವಯಂ ಸೇವಕ ಇಟ್ಕೋಬೇಕು ಅಂತ ಹೇಳ್ಕೊಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದರಲ್ಲಿ ಎಲ್ಲಿ ನಿಮಗೆ ಭಯೋತ್ಪಾದಕ ಚಟುವಟಿಕೆಗಳು ಅಥವಾ ಭಯೋತ್ಪಾದಕ ವಿಚಾರಗಳು ನಿಮಗೆ ಗೊತ್ತಾಗ್ತಾ ಇದೆ? 5ನೇದು, ಪರಂಪರೆಗೆ ಗೌರವ. ಯಾರೆಲ್ಲ ಅವನು ಹುಟ್ಟಿದಂತ ನೆಲ ಇರ್ಬೋದು, ಅವನು ಹುಟ್ಟಿದಂತ ಮನೆತನ ಇರ್ಬೋದು, ಆ ಪರಂಪರೆಯನ್ನ ತಿಳ್ಕೋಬೇಕು, ಆ ಪರಂಪರೆಯ ಗೌರವ ಕೊಡಬೇಕು. ಆ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ಮಾಡ್ತಾ ಇದೆ. ಯಾರೆಲ್ಲ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಅನ್ನ ನೋಡಿ ಅವರ ಸಾಧನೆಗಳನ್ನ ಅಂತ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಇವರು ಮಾಡಿರುವಂತ ಎಷ್ಟೋ ಸಾವಿರಾರು ವರ್ಷಗಳ ಮುಂಚೆ ನಮ್ಮ ಪೂರ್ವಜರು ಈ ಎಲ್ಲಾ ಸಾಧನೆಗಳನ್ನ ಮಾಡಿದ್ದರು. ಭಾರತ ಎಲ್ಲದರಲ್ಲೂ ಮೊದಲಾಗಿತ್ತು. ಈ ರೀತಿಯ ಪರಂಪರೆಯಿಂದ ಬಂದಂತಹ ಜ್ಯೇಷ್ಠ ಮತ್ತು ಶ್ರೇಷ್ಠ ಸಂತಾನ ನಾವು ಅಂತ ಪರಂಪರೆಯನ್ನು ತಿಳಿಸಿಕೊಡುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಈ ದೇಶಕ್ಕೆ ದೊಡ್ಡ ಕೊಡುಗೆ ಆಗ್ತಾರೆ ಹೊರತು ಒಂದು ಕ್ಷಣ ಕೂಡ ಈ ದೇಶಕ್ಕೆ ಹೊರೆ ಆಗುವುದಿಲ್ಲ. ಇದನ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ಲಕ್ಷ್ಮೀ ಸರ್, ಈಗ ಪ್ರಮುಖವಾಗಿ RSSಗೆ 100 ವರ್ಷ ತುಂಬಿರುವಂಥ ಹಿನ್ನೆಲೆಯಲ್ಲಿ ಇದುವರೆಗೂ ಸಾವಿರಾರು ಕಾರ್ಯಕ್ರಮಗಳು ಆಗಿವೆ. ಬಟ್ ಇಂಥ ಕಾರ್ಯಕ್ರಮದಲ್ಲಿ ಯಾವತ್ತಾದ್ರೂ ಅಕ್ರಮ ನಡೆದಿದ್ದು ಉಂಟಾ ಅಥವಾ ಕೇಸ್ ಆಗಿದೆಯಾ? ಆ ರೀತಿಯ ಘಟನೆ ನಡೆದಿದೆಯಾ? ಇವತ್ತವರೆಗೂ RSSನ ಯಾವುದೇ ಕಾರ್ಯಕ್ರಮಗಳಲ್ಲಿ ಕೇಸ್ ಆದಂಥ ಮಾಹಿತಿ ಎಲ್ಲೂ ಇಲ್ಲ ಸರ್. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಸಂಘಟನೆ ಆಗಿ ಬೆಳೆದಿದೆ, ಮತ್ತೆ ಅತಿ ಹೆಚ್ಚು ಸ್ವಯಂ ಸೇವಕರನ್ನು ಹೊಂದಿರುವಂಥ ಒಂದು ಸಂಘಟನೆ ಆಗಿ ಇಲ್ಲಿ ಶಿಸ್ತಿಗೆ ಪ್ರಾಧಾನ್ಯತೆ ಇರೋದ್ರಿಂದ ಯಾವುದೇ ರೀತಿ ಕೇಸ್ಗಳಿಲ್ಲ. ಇಲ್ಲಿರೋ ಉದ್ದೇಶ ಒಂದೇ ಸರ್, ಈಗ ಭಾರತೀಯರು ಸಂಘಟಿತರಾಗ್ತಿದ್ದಾರೆ, ಹಿಂದೂಗಳು ಸಂಘಟಿತರಾಗ್ತಿದ್ದಾರೆ. ಈ ಸಂಘಟಿತರಾದಾಗ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಡೋಲಾಯಮನ ಸ್ಥಿತಿಯಲ್ಲಿದೆ ಅನ್ನೋ ಒಂದು ಉದ್ದೇಶದಿಂದ ಇವರನ್ನ ಇಲ್ಲಿ ಅಂತ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಒಂದು ಕುತಂತ್ರ ಬುದ್ಧಿಯನ್ನ ಈ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇವರು ಇಷ್ಟು ಹೇಳ್ತಾರೆ, ಶಾಲಾ ಕಾಲೇಜುಗಳ ಆವರಣದಲ್ಲಿ ಹಿಂಗೆ ಮಾಡಬಾರ್ದು ಅಂತ. ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ಮೂಲಭೂತ ಸೌಕರ್ಯಗಳಿಲ್ದಿರ ಶಿಕ್ಷಕರ ಕೊರತೆಯಿಂದ ಇವತ್ತು ಮುಚ್ಚುವಂತ ಪರಿಸ್ಥಿತಿಗೆ ಬಂದು ಕೂತಿದೆ. ಅದ್ರ ಬಗ್ಗೆ ಇವರು ಗಮನ ಇಲ್ಲ. ಅದನ್ನ ನೋಡಿ ಮಾಡಬೇಕು ಅನ್ನೋದಿಲ್ಲ. ಈಗ ITCT ಗೂಗಲ್ ಅವ್ರದ್ದು ಏನು AI ಬಂತು, ಅದರಲ್ಲಿ 10,000 ನೇರ ಉದ್ಯೋಗಗಳಿತ್ತು, 30,000 ಪರೋಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತಿತ್ತು. ಅದು ಕೈ ತಪ್ಪೋಯ್ತು. ನಮ್ಮ IT-BT ಮಿನಿಸ್ಟರ್ಗಳಿಗೆ ಅದು ಕೈ ತಪ್ಪೋಗಿದೆ. ಅದನ್ನ ಏನಾದ್ರು ಮಾಡಿ ತರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ದಿರ ಅವ್ರು RSS ಬ್ಯಾನ್ ಅನ್ನೋ ವಿಚಾರದ ಬಗ್ಗೆ ಬರೆಯೋ ಪತ್ರನ ಈ ರೀತಿ ಹೋಗ್ತಾ ಇದೆ. ಇದನ್ನ ವಾಪಸ್ ತರೋದಕ್ಕೆ ಏನ್ ಮಾಡ್ಬೇಕು ಅಂತ ಒಂದು 5 ನಿಮಿಷ ಯೋಚನೆ ಮಾಡಿದ್ರೆ ಒಂದು 40,000 ಜನಕ್ಕೆ ಉದ್ಯೋಗ ಆಗ್ತಿತ್ತು. ಇವತ್ತು ಇವರು ಫ್ರೀ ಬಿಟ್ಟಿ ಭಾಗ್ಯಗಳು ಕೊಡೋದಕ್ಕಾದ್ರೂ ದುಡ್ಡು ಬರ್ತಿತ್ತಲ್ಲ ಸರ್. ಕನಿಷ್ಠ 2 ಲಕ್ಷ ಕೋಟಿ ಅದು ಆದಾಯನ ನಿರೀಕ್ಷೆ ಮಾಡಲಾಗಿತ್ತು. ಅಂತ ಒಂದು ಇದನ್ನ ಮಿಸ್ ಮಾಡ್ಕೊಂಡ್ರಲ್ಲ, ಆಂಧ್ರ ಪ್ರದೇಶಕ್ಕೆ ಕೊಟ್ರಲ್ವಾ, ಅದ್ರ ಬಗ್ಗೆ ಗಮನ ಇಲ್ಲ. ಇವರು RSS ಬ್ಯಾನ್ ಮಾಡೋದಕ್ಕೆ ಅವ್ರಿಗೆ ನಿಜವಾಗ್ಲೂ ನನಗೆ ಅವರು ವಿದ್ಯಾವಂತರ ಅನ್ನೋ ಒಂದು ಡೌಟ್ ಬರೋದಕ್ಕೆ ಶುರು ಆಗ್ಬಿಟ್ಟಿದೆ.